ನಮಸ್ತೆ ರೈತ ಬಾಂಧವರೇ. ನಾವು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಉಚ್ಚಂಗಿ ದುರ್ಗ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ. ಉಚ್ಚಂಗಿ ಯಲ್ಲಮ್ಮ ಅಂತಕ್ಕಂಥ ಒಬ್ಬ ಮಹಾತಾಯಿಯ ಸನ್ನಿಧಾನದಲ್ಲಿ ನಮ್ಮ ರೈತರ ತೋಟದಾಗೆ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಬಸವರಾಜ್ ಅಂತ. ಬಸವರಾಜ್. ಇದು ಒಟ್ಟಾರೆ ಎಷ್ಟು ಅಡಿಕೆ ತೋಟ ಮಾಡಿರಿ ನೀವು? ನಾವು 3 ಎಕರೆ ಐತ್ರಿ ಇದು. 3 ಎಕರೆ. ಅದು ಆ ಕಡೆದು ಯಾವುದು ಸಸಿ ಗಿಡ ಅಷ್ಟು ಐತಿ? ಸಸಿ ಗಿಡ 1 ಎಕರೆ, ಇದು 2 ಎಕರೆ ಫಲಕ್ ಬಂದಿದೆ. ಅಂದ್ರೆ ಇದು 9 ದಾಯ. 9 ದಾಯ ಇದು. 9 ದಾಯ. 9 ದಾಯ ರೀ. 1000 ಗಿಡ ಐತಿ. 1000 ಗಿಡ ಐತಿ. 1000 ಗಿಡ. ಒಂದು 80% ಸುಮಾರು ಗಿಡ ಏನೋ ಇಲ್ಲಿ ಫಸಲು ಹೊಡೆದಲ್ಲ. ಹೊಡೆದಲ್ರಿ. ಒಂದು 80% ನಾವು ಕೌಂಟ್ ಮಾಡಿದ್ರು ಕೂಡ ಇಲ್ಲಿ ಈ ವರ್ಷ ಫಸಲು ಚೆನ್ನಾಗೈತಿ ಅನ್ಸುತ್ತ ತಮ್ಮ? ಚೆನ್ನಾಗೈತ್ರಿ. ವರ್ಷಕ್ಕಿಂತ ಚೆನ್ನಾಗಿ ಕಾಣೈತ್ರಿ ಈ ವರ್ಷ. ಇನ್ನು ವರ್ಷಕ್ಕೂ ಚೆನ್ನಾಗಿ. ವರ್ಷದಿಂದ ಚೆನ್ನಾಗೈತ್ರಿ. ಇದು 3ನೇ ಬೆಳೆ ಅಲ್ಲ? ಇದು ಫಸಲಿ ಮೂರನೇದು. 3ನೇ ಬೆಳೆ. 3ನೇ ವರ್ಷ. 3ನೇ ಬೆಳೆ ಫಸಲಿ ಬಂದ. ಫಸಲಿ ಬಂದ್ರಿ. ಈಗ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಕೊಟ್ಟಿದ್ದೀರಿ ನೀವು? ಡಾಕ್ಟರ್ ಸ್ಲರಿ ಒಂದ್ಸಲ ಮಾಡಿ ಕೊಟ್ಟಿದ್ದೀರಿ, ಹೌದಾ? ಹೌದು, ಕೊಟ್ಟಿದ್ದೀರಲ್ಲ. ಮಣ್ಣಲ್ಲಿ ಸಾವಯವ ವಸ್ತು ಚೆನ್ನಾಗಿರ್ಬೇಕು ಅಂತ ಚರ್ಚೆ ಮಾಡ್ಕೊಂತ ಬಂದ್ವಿ. ಹೌದ್ರಿ, ಹೇಳಿದ್ರಿ. ಸಾವಯವ ವಸ್ತು ಹಸಿರೆಲೆ ಗೊಬ್ಬರ ಇರ್ಬೋದು, ಅಥವಾ ಸಗಣಿ ಗೊಬ್ಬರ ಇರ್ಬೋದು, ಅಥವಾ ಇದ್ಯಾವುದು ಕುರಿ ಗೊಬ್ಬರ ಇರ್ಬೋದು, ಯಾವ್ದಾರ ಆಗಲಿ ಒಂದಿಷ್ಟು ಮೌಲ್ಯವರ್ಧನೆ ಮಾಡಿರ್ತಕ್ಕಂಥದ್ದಾದ್ರೆ ಉತ್ತಮ ಅಂತಕ್ಕಂಥದ್ದನ್ನು ಹೇಳಿದ್ದು ನಾವು. ಒಂದು ಜೊತೆಗೆ ಈ ಯಾವುದೇ ರಸಗೊಬ್ಬರ ಅಂತೂ ಇಲ್ಲಿ ಕೊಟ್ಟಿಲ್ಲ. ರಸಗೊಬ್ಬರ ಯಾವ್ದು ಕೊಟ್ಟಲ್ರಿ. ಈಗ ರಸಗೊಬ್ಬರ ಯಾವುದು ಕೊಟ್ಟಿಲ್ಲ. ಸಾವಯವ ಅಷ್ಟೇ. ತಿಪ್ಪಿ ಗೊಬ್ಬರ ಇದು ಈಗ ಡಾಕ್ಟರ್ ಸಾಯಿಲ್ 2 ಸತಿ ಮಾಡೈತಿ. ಅಲ್ಲಲ್ಲ, ಒಟ್ಟು ಸ್ಲರಿ ಒಂದ್ಸಲ, ಡಾಕ್ಟರ್ ಸಾಯಿಲ್ ಒಂದ್ಸಲ, ಹೌದಾ, ಮಾಡಿರ್ತಕ್ಕಂಥದ್ದು. ಮಣ್ಣಿನ ಜೈವಿಕ ಶಕ್ತಿ ಬದಲಾವಣೆ ಆಗಲಿಕ್ಕೆ ಸಾವಯವ ವಸ್ತು ಮಣ್ಣಲ್ಲಿ ಬೇಕೇ ಬೇಕು. ಬೇಕು. ನಿಮಗೆ ರಸಗೊಬ್ಬರ ಅಥವಾ ಮೈಕ್ರೋನ್ಯೂಟ್ರಿಯೆಂಟ್ ಬೇಕು ಅನಿಸ್ತಾ ಇಲ್ಲ ಏನಾರ? ಇದು ಸಾವಯವ ಗೊಬ್ಬರ ಇದ್ದು ಸಾಕ್ರಿ. ಅಲ್ಲ, ಹಾಕಿದ್ದೀರಾ ಏನಾರ ಇದಕ್ಕೇನಾರ ರಸಗೊಬ್ಬರ? ಏನಾರ ರಾಸಾಯನಿಕ ರಸಗೊಬ್ಬರ ಇಲ್ಲಿ ತನಕ ಏನು ಮುಟ್ಸಿಲ್ರಿ. ಇಲ್ಲಿ ಮುಟ್ಟಿಲ್ಲಲ್ಲ? ಮುಟ್ಟಿಲ್ರಿ, ಹಾಕಿಲ್ಲ ಒಟ್ಟ. ಈಗ ಸುಮಾರು ಈ ಫಸಲಿಗೆ ಬಂದು 3 ವರ್ಷ ಅಂತಂದ್ರೆ ಈ ಸುಮಾರು ಒಂದು ಎಷ್ಟು 8ನೇ ವರ್ಷದ ತೋಟ ಅಲ್ಲ? 8ನೇ ವರ್ಷ. 8ನೇ ವರ್ಷದ ತೋಟ. ಸುಮಾರು ಗೊನೆಗಳು ನಿಮ್ಮ ತೋಟದಲ್ಲಿ ಫಿಟ್ ಗೊನೆ ಕಾಣ್ತಾವಲ್ಲ? ಫಿಟ್ ಅದಾವ್ರಿ ಗೊನೆ. ಫಿಟ್ ಗೊನೆ ಅಲ್ಲ? ಕೆಲವು ಗೊನೆಗಳು ಸುಮಾರು ಎಷ್ಟು ಒಂದು 6 kg, 7, 8 kg ತನಕ. 8 kg ಮಟ್ಟ ಐತ್ರಿ ಒಂದೊಂದು ಗೊನೆ. 6 kg ಹೆಚ್ಚು ಕಮ್ಮಿ ಮ್ಯಾಕ್ಸಿಮಮ್ ಸಿಗ್ತವೆ. 8 kg, 7 kg ಕಡಿಮೆ ಸಿಗ್ತವೆ. ಕಮ್ಮಿ ಅದು, ಹೌದಾ? 5-6 kg ಇಂದ ಸ್ಟಾರ್ಟ್ ಆಗಿ 8 kg ತನಕ ಅದಾವಲ್ಲ? ಅದಾವ್ರಿ. ಈಗ ಒಟ್ಟಾರೆ ಉತ್ತಮ ಅನಿಸುತ್ತಾ ನಿಮಗೆ ಯಾವುದು ಈ ತರ ಮಾಡೋದ್ರಿಂದ? ಇದು ಡ್ರೈ ಲ್ಯಾಂಡ್, ಇದು ಡಾಕ್ಟರ್ ಸಾಯಿಲ್ ಹಾಕಿದ್ರೆ ಉತ್ತಮ ಅನಿಸುತ್ತೆ ಸರ್. ಇದು ಆ ಗೊಬ್ಬರ ಈ ಗೊಬ್ಬರ ಕೊಡೋದಕ್ಕಿಂತ ಕಮ್ಮಿ ಖರ್ಚಿನಾಗ ಚೆನ್ನಾಗುತ್ತೆ. ಕಮ್ಮಿ ಖರ್ಚಿನಾಗ ಚೆನ್ನಾಗುತ್ತೆ ಅಂತ ಡಾಕ್ಟರ್ ಸಾಯಿಲ್ ಮಾಡ್ಕೊಂಡ್ ಇದ್ರೆ ಚೆನ್ನಾಗ. ಒಂದು ವರ್ಷದಾಗ 2 ಸತಿ ಮಾಡಿದ್ರೆ ಚೆನ್ನಾಗ. ಈಗ ಇಲ್ಲಿಂದ ಇನ್ನೂ ಉತ್ತಮವಾದ ಇಳುವರಿ ತಗೋಬೇಕು ಅನ್ನೋದಾದ್ರೆ ನಾವು ಒಂದಿಷ್ಟು ಸಲಹೆ ಕೊಟ್ಕಂತ ಬಂದ್ವಿ. ಸಮಗ್ರ ಬೆಳೆ ಪದ್ಧತಿನಲ್ಲಿ ಬಾಳೆ ಮಾಡ್ರಿ ಅಂತ. ಬಾಳೆ ಏನೇನ್ ಮಾಡಕಂತ ಹೇಳ್ಕೊಂತ ಬಂದ್ರಿ ಅಲ್ಲಿಂದ. ಒಂದಿಷ್ಟು ಈ ಕಾಫಿ ಮಾಡಕ್ ಅವಕಾಶ ಐತಿ ಜಾಗ, ಹೌದಾ? 9 ದಾಯ ಇರೋದ್ರಿಂದ ಕಾಫಿ ಮಾಡಕ್ ಅವಕಾಶ ಐತಿ. ಯಾಕಂದ್ರೆ ಇದು ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ನಿರಂತರವಾಗಿ ಇದು ಬೇಕೇ ಬೇಕು. ಯಾವುದು ಸಾವಯವ ವಸ್ತು ಮಣ್ಣಿಗೆ ಬೇಕೇ ಬೇಕು. ಎಲ್ಲಿ ತನಕ ನಾವು ಸಾವಯವ ವಸ್ತು ಇದನ್ನ ಕಡಿಮೆ ಮಾಡೋದಲ್ವೋ ಅಲ್ಲಿ ತನಕ ನಮಗೆ ಚೆನ್ನಾಗಿ ಇಳುವರಿ ಬರ್ತಾನೆ ಇರ್ತೈತಿ. ನಿರಂತರವಾಗಿ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ತಕ್ಕಂಥ ಕೆಲಸ ಹೆಂಗೆ ಅಂದರೆ, ಮಣ್ಣು ಒಂದು ಪೂರಕ ವಸ್ತು ಆಗಿರೋದ್ರಿಂದ ಅಲ್ಲಿ ಮಣ್ಣಲ್ಲಿ ಒಂದಿಷ್ಟು ಮಾಯಿಶ್ಚರೈಸ್ ಅಂದರೆ ತೇವಾಂಶ ಇರ್ತಕ್ಕಂಥದ್ದು, ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಆಗ್ತಕ್ಕಂಥದ್ದು, ಹ್ಯೂಮಸ್ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನೈಸರ್ಗಿಕ ಚಟುವಟಿಕೆಗಳು, ಹೌದಲ್ವಾ? ಹೌದು. ಮಣ್ಣಿನ ಎಲ್ಲ ಸೂಕ್ಷ್ಮಾಣು ಜೀವಿ ಇದ್ರೆ ಮಣ್ಣಿಂದ ಜೀವ ಇದ್ದಂಗಲ್ಲ. ಬೇರುಗಳ ಅಭಿವೃದ್ಧಿಯಿಂದ ಹಿಡಿದು ಬೇರುಗಳ ಭದ್ರತೆಯಿಂದ ಹಿಡಿದು ಇವೆಲ್ಲವೂ ಮಣ್ಣಲ್ಲಿ ಬದಲಾವಣೆ ತಂದರೆ
45% ಮಿನರಲ್ಸ್ ಖನಿಜಾಂಶಗಳು ಮಣ್ಣಲ್ಲಿ ಇರುತ್ತೆ, 25% ಏರ್ ಪರ್ಕ್ಯುಲೇಟ್ ಆಗಿ 25% ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಆಗಿಬಿಟ್ರೆ ಬದುಕು ಸಮೃದ್ಧ. ಹೌದೋ ಇಲ್ವೋ? ಹೌದು. ಥ್ಯಾಂಕ್ಸ್ ಅಪ್ಪ, ಒಳ್ಳೇದಾಗಲಿ, ಮಾಡ್ರಿ, ಚೆನ್ನಾಗಿ ಮಾಡಿ, ಒಳ್ಳೇದಾಗಲಿ. ಮಣ್ಣನ್ನು ಉಳಿಸೋ ಕೆಲಸ ಮಾಡ್ತಕ್ಕಂಥದ್ದು ಜೊತೆ ನಿರಂತರವಾಗಿ ಸುಸ್ಥಿರತೆ ಕಾಪಾಡೋದು ತುಂಬ ಒಳ್ಳೆಯದು ಅಂತಕ್ಕಂಥದ್ದು ನಮ್ಮ ಸಲಹೆ. ಥ್ಯಾಂಕ್ ಯು ಬಸವರಾಜ್ ಅವರೇ. ರೈತ ಬಾಂಧವರೇ, ನೋಡಿದ್ರಲ್ಲ ಒಬ್ಬ ರೈತರ ಮನದಾಳದ ಮಾತನ್ನು. ನಿರಂತರವಾಗಿ ಮಣ್ಣಿಗೆ ಸಾವಯವ ವಸ್ತುವನ್ನು ಸೇರಿಸ್ತಕ್ಕಂಥ ಕೆಲಸ ನಾವು ಮಾಡಲೇಬೇಕು ಅಂತಕ್ಕಂಥದ್ದು, ಜೊತೆಗೆ ಹೆಚ್ಚು ಹೆಚ್ಚು ಜೈವಿಕ ಗೊಬ್ಬರಗಳನ್ನ ಮಣ್ಣಿಗೆ ಕೊಡೋದ್ರಿಂದ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿಯಾಗಿ ಯಾವುದೇ ಕಾರಣಕ್ಕೂ ಇಳುವರಿ ಕಡಿಮೆ ಆಗಲ್ಲ. ನಿರಂತರವಾಗಿ ಮಣ್ಣಿನ ಸುಸ್ಥಿರತೆ ಕಾಪಾಡೋದ್ರಿಂದ ಯಾವುದೇ ಕಾರಣಕ್ಕೂ ತೋಟಗಾರಿಕೆ ಬೆಳೆನಲ್ಲಿ ಸಮಗ್ರ ಬೆಳೆ ಪದ್ಧತಿ ಮತ್ತು ಸಮಗ್ರ ನಿರ್ವಹಣೆ ಮತ್ತು ಈ ಥರ ಮಾಡೋದ್ರಿಂದ ರೋಗ ಬಾಧೆ ಮತ್ತು ಕೀಟ ಬಾಧೆಯನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇಲ್ಲಿ ಸ್ಪ್ರೇ ಏನಾರ ಮಾಡಿಸಿದ್ದೀರಪ್ಪ? ಸ್ಪ್ರೇ ಮಾಡಿಸಿದ್ರು, ಒಂದ್ಸಲ ಮಾಡಿಸಿದಿರಲ್ಲ, ಒಂದ್ಸಲ ವರ್ಷದಾಗ ಒಂದ್ಸತಿ ಮಾಡ್ತಾರೆ. ಇದು ನಿರಂತರ ಮಾಡ್ಕೊಂಬಂದ್ರೆ ಸ್ಪ್ರೇನೂ ಕೂಡ ಅವಶ್ಯಕತೆ ಇರಲ್ಲ. ಸರಿನಾ? ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಹಾಗೂ ಹರಪನಹಳ್ಳಿ ತಾಲೂಕಿಂದ 9972699813. ಇನ್ನೊಂದು ಬಾರಿ 9972699813. ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು ಹಾಗೂ ಸುಸ್ಥಿರ ತೋಟಗಾರಿಕಾ ಸಲಹೆಗಾರರು. ಇಲ್ಲಿ ಸಂಪರ್ಕಿಸಿ. ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ, ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು, ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಮಣ್ಣು ಪುನರುಜ್ಜೀವನ ಕೇಂದ್ರ. ದಯಮಾಡಿ ರೈತ ಬಾಂಧವರೇ, ನಿರಂತರವಾಗಿ ಮಣ್ಣಿನ ಸುಸ್ಥಿರತೆ ಕಾಪಾಡಿದರೆ ಆದಷ್ಟು ಜೈವಿಕ ಗೊಬ್ಬರಗಳಿಗೆ ಈ ಮೊರೆ ಹೋದರೆ, ಧಾರಾಳವಾಗಿ ಬಳಸ್ತಕ್ಕಂಥ ಕೆಲಸ ಮಾಡ್ಕೊತ ಹೋದರೆ ನಿರಂತರವಾಗಿರ್ತಕ್ಕಂಥ ಉತ್ತಮವಾದ ಇಳುವರಿಯನ್ನು ನಿಮ್ಮ ತೋಟಗಳಿಂದ ಪಡೆಯಬಹುದು ಅಂತಕ್ಕಂಥದ್ದು ಅಂತ ತಿಳಿಸ್ತಾ ನಮ್ಮ ವಿಚಾರಗಳಿಗೆ ವಿದಾಯ ಹೇಳ್ತೀವಿ. ನಿಮ್ಮೊಂದು ನಂಬರ್ ಹೇಳಪ್ಪ. 9916621882 ಆನಂದ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.